ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ಶಿವಕುಮಾರ್ರವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ನಾವು ರೈತ ವಿರೋಧಿ ಸರ್ಕಾರ ಅಲ್ಲ. ನಾವು ರೈತ ಸಮುದಾಯದ ಜೊತೆಯಲ್ಲಿ ನಿಂತು ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು, ಅವರಿಗೆ ಬೇಕಾದಂಥ ಯೋಜನೆಗಳನ್ನು ನಾವು ಮಾಡಿಕೊಂಡೇ ಬಂದಿದ್ದೇವೆ. 2013ರಿಂದ 18ರವರೆಗೆ 2013ರಿಂದ 18ರವರೆಗೆ ನಾವು ಇರಿಗೇಷನ್ಗೆ, ನೀರಾವರಿಗೆ ಪ್ರತಿ ವರ್ಷ 10,000 ಕೋಟಿಯನ್ನು ಅಲೋಕೇಟ್ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದು ಚುನಾವಣೆಗೆ ಮೊದಲೇ, ಅಂದರೆ 2012ರಲ್ಲೇ ಹೇಳಿದ್ದು ನಾವು. ಅದೇ ಪ್ರಕಾರ 2018ರವರೆಗೆ ಸುಮಾರು 68,000 ಕೋಟಿ ರೂಪಾಯಿಯನ್ನು ನೀರಾವರಿಗೆ ನಾವು ಖರ್ಚು ಮಾಡಿದ್ದೇವೆ. 10,000ಕ್ಕೂ ಹೆಚ್ಚು ಹಣ ಖರ್ಚು ಮಾಡಿದ್ದೇವೆ. ಅದು ನಮ್ಮ ಆದ್ಯತೆ. ರೈತ ಸಮುದಾಯಕ್ಕೆ ನಾವು ಕೊಡ್ತಕ್ಕಂಥ ಕೊಡುಗೆ ಅಂಥೇಳಿ ಅದು ನಮ್ಮ ಆದ್ಯತೆ. ಅದೇ ಪ್ರಕಾರ ಈ ಬಾರಿಯೂ ಕೂಡ ಈ ಮಧ್ಯದಲ್ಲಿ ನಮ್ಮ ಕೊಯಲಿಷನ್ ಸರ್ಕಾರ ಇದ್ದಾಗೂ ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದೀವಿ. ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ, ನಾನು ಡೆಪ್ಯೂಟಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದೀವಿ. ನಮ್ಮ ಪ್ರಯಾರಿಟಿನ ನೀರಾವರಿಗೆ, ರೈತರಿಗೆ, ನೀರಾವರಿಗೆ ಆದ್ಯತೆಯನ್ನು ಕೊಟ್ಕೊಂಡು ಬಂದಿದ್ದೀವಿ ಕೊಯಲಿಷನ್ನಲ್ಲಿ ಕೂಡ. ಆನಂತರ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಮುಂದುವರಿಸ್ಕೊಂಡೇ ಬಂದಿದ್ದೀವಿ. ಹಾಗಾಗಿ ಇವತ್ತೇನು ಈ ಒಂದು ಯೋಜನೆ ಇದೆ, ಇದನ್ನು ನಿಮಗೆ ಯಾರಿಗೂ ಕೂಡ ತೊಂದರೆ ಆಗದ ಹಾಗೆ ಈ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂಥೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ನಿಮ್ಮ ಸಹಕಾರ ಅಗತ್ಯ ಅಂಥೇಳಿ ನಾನು ಹೇಳ್ತೀನಿ. ನಾನು ತುಮಕೂರಿನವನಾಗಿ, ತುಮಕೂರು ಪ್ರತಿನಿಧಿಯಾಗಿ, ತುಮಕೂರಿನ ಜಿಲ್ಲಾ ಉಸ್ತುವಾರಿಯಾಗಿ ತುಮಕೂರಿನ ಜನರ ವಿರೋಧವನ್ನು ಕೆಲಸವನ್ನು ನಾನು ಮಾಡೋದಿಲ್ಲ. ತುಮಕೂರಿನ ಜನರ ವಿಶ್ವಾಸದಿಂದನೇ ನಾನು ಕೆಲಸ ಮಾಡ್ತೇನೆ. ತುಮಕೂರಿನ ಜನರಿಗೆ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅಂದರೆ ಈ ಯೋಜನೆಯಿಂದ ನಮಗೆ ತೊಂದರೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲೇ ನಾವು ಅನುಷ್ಠಾನ ಮಾಡ್ತೇವೆ ಬಿಟ್ಟರೆ, ತುಮಕೂರಿ ಜನರಿಗೆ ಅನನುಕೂಲ ಮಾಡಿ, ತೊಂದರೆ ಮಾಡಿ ನಾವು ಈ ಕೆಲಸವನ್ನು ಮಾಡೋದಿಲ್ಲ ಅನ್ನೋದನ್ನು ಸ್ಪಷ್ಟೀಕರಿಸ್ತೇನೆ. ಯಾಕೆಂದರೆ ಹೌದಪ್ಪ, ತುಮಕೂರಿನ ಏನು ಪರಮೇಶ್ವರ್ಗೆ ಇಂಟ್ರೆಸ್ಟ್ ಇಲ್ವಾ ತುಮಕೂರಿನವ್ರ ಮೇಲೆ? ತುಮಕೂರನ್ನ ರಕ್ಷಣೆ ಮಾಡಬಾರ್ದಾ? ತುಮಕೂರಿಗೆ ರೈತರಿಗೆ ಅವ್ರ ಪರ ಇಲ್ವಾ? ಇವೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ, ನನಗೆ ಗೊತ್ತಿದೆ. ನಾನು ಒಂದೇ ಸ್ಪಷ್ಟೀಕರಣ ಕೊಡ್ತೇನೆ. ತುಮಕೂರಿನ ಜನಕ್ಕೆ, ರೈತರಿಗಾಗಲಿ ಕುಡಿಯೋ ನೀರಿಗಾಗಲಿ ಯಾವುದೇ ರೀತಿಯ ತೊಂದರೆ ಆಗದಾಗೆ ನಾನು ನೋಡ್ಕೊಳ್ತೇನೆ. ನನ್ನ ಜವಾಬ್ದಾರಿ ಇದು. ಅದರಿಂದ ಆತಂಕ ಪಡ್ತಕ್ಕಂಥದ್ದು ಇಲ್ಲ. ಕೆಲವು ವಿಚಾರದಲ್ಲಿ ತಪ್ಪು ಕಲ್ಪನೆಗಳು ಇರ್ತಕ್ಕಂಥದ್ದು ರೈತ ಸಮುದಾಯಕ್ಕೆ ಇವತ್ತು ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ಮಿಕ್ಕಿದೆಲ್ಲ ಇರಿಗೇಷನ್ ಮಿನಿಸ್ಟ್ರ್ ಹೇಳ್ತಾರೆ. ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ಸಮರ್ಥರಿದ್ದಾರೆ. ಅವರು ಎಲ್ಲ ರೀತಿಯ ವಿಷಯಗಳನ್ನು ಅವರು ತಮಗೆ, ಅಂದರೆ ಜನಸಮುದಾಯಕ್ಕೆ ತಮ್ಮ ಮೂಲಕ ತಿಳಿಸ್ತಾರೆ. ಟೆಕ್ನಿಕಲ್ ಇರ್ಬೋದು, ನಾನ್ ಟೆಕ್ನಿಕಲ್ ಇರ್ಬೋದು. ನಂದು ಒಂದೇ ಮನವಿ ನಮ್ಮ ಶಾಸಕರುಗಳಿಗೆ, ಇದನ್ನು ತಾವು ಯಾವುದೇ ರೀತಿಯಲ್ಲಿ ರಾಜಕೀಯ ಅಂತೇಳಿ ಆಗಬಾರ್ದು. ಯಾಕೆಂದರೆ ಹೌದು, ನಿಜ, ನಾವು ಒಂದು ಪಕ್ಷದಲ್ಲಿದ್ದೀವಿ, ನೀವೊಂದು ಪಕ್ಷದಲ್ಲಿದ್ದೀವಿ. ಇವತ್ತು ನಾವು ಅಧಿಕಾರದಲ್ಲಿದ್ದೀವಿ, ನಾವು ಇನ್ನೊಂದು ಸಂದರ್ಭದಲ್ಲಿ ನೀವು ಅಧಿಕಾರಕ್ಕೆ ಬರ್ಬೋದು. ಆದರೆ ಇವೆಲ್ಲ ಶಾಶ್ವತವಾಗಿ ನೀರಾವರಿ ಯೋಜನೆಗಳಿರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳಿರ್ಬೋದು, ಅವೆಲ್ಲ ಶಾಶ್ವತವಾಗಿರ್ತಕ್ಕಂಥವು. ಹಾಗಾಗಿ ಇದರಲ್ಲಿ ರಾಜಕೀಯ ಬೆರೆಸೋದು ಬೇಡ ಅಂತಕ್ಕಂಥ ವಿನಂತಿಯನ್ನು ಕೂಡ ನಾನು ಅವ್ರಿಗೆ ಮಾಡ್ತೀನಿ. ಅವ್ರು ಮಾಡಿದ್ದಾರೆ ರಾಜಕೀಯ ಅಂತ ಹೇಳಕ್ಕೆ ಹೋಗಲ್ಲ ನಾನು. ಆದರೆ ಇವತ್ತು ಅವರು ಈ ಸಂದರ್ಭದಲ್ಲಿ ಸಹಕರಿಸಲಿ ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ನಿಮ್ಮ ಯಾವುದೇ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕೆ ಸಿದ್ಧಿದ್ದೆ. ರಾಮನಗರ ಅಂತಿಲ್ಲ, ಇದು ಅದು ಇಲ್ಲ, ಅದು ಭಾಳ 2019ರಲ್ಲಿ ಮಾಗಡಿಗಾಗಿರೋದು, ಇಲ್ಲಿಂದ ಅಲ್ಲ, ಅದೇ ಬೇರೆ ಯೋಜನೆ. ಅದು ಎಂಥದ್ದು? ಶ್ರೀರಂಗ ಯೋಜನೆ ಅಂತೇಳಿ ಅದು 2015ರಲ್ಲಿಂದನೇ ಆಗಿದೆ. ಅದು ವರ್ಕು ನಡೀತಾ ಇದೆ. ಅದು ಬೇರೆ ಯೋಜನೆ. ಅದಕ್ಕೂ